ಖ್ಯಾತ ಅರ್ಥಶಾಸ್ತ್ರಜ್ಞ ಮನಮೋಹನ್ ಸಿಂಗ್ ನಿಧನಕ್ಕೆ ಇಡೀ ದೇಶವೇ ಸಂತಾಪ ಸೂಚಿಸ್ತಾ ಇದೆ. ರಾಷ್ಟ್ರಪತಿ ಮುರ್ಮು ಸೇರಿದ ಹಾಗೆ ಗಣ್ಯರು ಕಂಬನಿ ಮಿಡಿದಿದ್ದಾರೆ. ಮನಮೋಹನ್ ಸಿಂಗ್ ನಿಧನಕ್ಕೆ ರಾಷ್ಟ್ರ ನಾಯಕರ ನಮನ. ಆರ್ಥಿಕ ಶಿಕ್ಷಣ ತಜ್ಞರಿಗೆ ರಾಷ್ಟ್ರಪತಿ ಮುರ್ಮು ಸಂತಾಪ. ಆರ್ಥಿಕ ಸಂಕಷ್ಟದಿಂದ ದೇಶವನ್ನ ಮೇಲೆತ್ತಿ ಅಭಿವೃದ್ಧಿ ಪಥದತ್ತ ಸಾಗಿಸಿದ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ನಿಧನಕ್ಕೆ ಇಡೀ ದೇಶವೇ ಮರುಗಿದೆ. ದೇಶದ ಪ್ರಥಮ ಪ್ರಜೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಕಂಬನಿ ಮಿಡಿದಿದ್ದಾರೆ. ಟ್ವೀಟ್ ಮೂಲಕ ಸಂತಾಪ ಸೂಚಿಸಿದ್ದಾರೆ. ಮನಮೋಹನ್ ಸಿಂಗ್ ಅಪರೂಪದ ರಾಜಕಾರಣಿಯಾಗಿದ್ದರು. ಭಾರತದ ಆರ್ಥಿಕತೆ ಸುಧಾರಿಸಲು ಅಪಾರ ಕೊಡುಗೆಯನ್ನು ನೀಡಿದ್ರು. ದೇಶಕ್ಕೆ ಮಾಡಿದ ಸೇವೆ, ನಿಷ್ಕಳಂಕ ರಾಜಕೀಯ ಜೀವನ ನಡೆಸಿದ್ರು. ಅವರ ಅಗಲಿಕೆಯು ನಮಗೆಲ್ಲ ದೊಡ್ಡ ನಷ್ಟವಾಗಿದೆ. ಇನ್ನು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಕೂಡ ಕಂಬನಿ ಮಿಡಿದಿದ್ದಾರೆ. ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಅವರ ನಿಧನದ ಸುದ್ದಿ ಅತ್ಯಂತ ದುಃಖಕರವಾಗಿದೆ. ಆರ್ಬಿಐ ಗವರ್ನರ್ನಿಂದ ಹಿಡಿದು ದೇಶದ ಹಣಕಾಸು ಮಂತ್ರಿಯಾಗಿ ಪ್ರಧಾನಿವರೆಗೆ ಸಾಗಿ ಬಂದಿದ್ದಾರೆ. ದೇಶದ ಆಡಳಿತದಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ. ಸಿಂಗ್ ಕುಟುಂಬ ಮತ್ತು ಬೆಂಬಲಿಗರಿಗೆ ನನ್ನ ಸಂತಾಪಗಳು. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಕೂಡ ಮನಮೋಹನ್ ಸಿಂಗಿಗೆ ನಮನ ಸಲ್ಲಿಸಿದ್ದಾರೆ. ಭಾರತವು ಒಬ್ಬ ದೂರದೃಷ್ಟಿಯ ರಾಜನೀತಿಜ್ಞ, ದೋಷಾರೋಪಣೆ ಮಾಡಲಾಗದ ಸಮಗ್ರತೆಯ ನಾಯಕ ಮತ್ತು ಅಪ್ರತಿಮ ಅರ್ಥಶಾಸ್ತ್ರಜ್ಞನನ್ನ ಕಳೆದುಕೊಂಡಿದೆ. ಅವರ ನೀತಿಯು ಕೋಟಿಗಟ್ಟಲೆ ಜನರನ್ನು ಬಡತನದಿಂದ ಮೇಲಕ್ಕೆತ್ತಿತ್ತು. ಕವನದ ಮೂಲಕ ಸಂತಾಪ ಸೂಚಿಸಿದ ಸೋನಿಯಾ ಗಾಂಧಿ. ಕಾಂಗ್ರೆಸ್ ಅಧಿನಾಯಕಿ ಸೋನಿಯಾ ಗಾಂಧಿ ಸಹ ಮನಮೋಹನ್ ಸಿಂಗ್ ನಿಧನದಿಂದ ದುಃಖಿತರಾಗಿದ್ದಾರೆ. ವಿನಮ್ರತೆಯ ಸಾಕಾರ ಮೂರ್ತಿಗೆ ಕವನದ ಮೂಲಕ ಸಂತಾಪ ಸೂಚಿಸಿದ್ದಾರೆ. ನಾವು ಹುಟ್ಟಿದಾಗ ಕಬೀರ, ಜಗತ್ತು ನಕ್ಕಿತು ಮತ್ತು ನಾವು ಅಳುತ್ತೇವೆ. ಹೀಗೆ ಮಾಡುತ್ತೀರಿ. ನಾವು ನಕ್ಕಿದ್ದೇವೆ ಮತ್ತು ಜಗತ್ತು ಅಳುತ್ತಿತ್ತು. ವಿದಾಯ ಮನಮೋಹನ್ ಸಿಂಗ್ ಜಿ. ಕಾಂಗ್ರೆಸ್ ಸಂಸದೆ ಪ್ರಿಯಾಂಕಾ ಗಾಂಧಿ ಸುದ್ದಿ ತಿಳಿತಾ ಇದ್ದಂತೆ ದೆಹಲಿಯ ಏಮ್ಸ್ಗೆ ದೌಡಾಯಿಸಿದ್ರು. ಇನ್ನು ನೆಚ್ಚಿನ ನಾಯಕನಿಗೆ ಸಂತಾಪ ಸೂಚಿಸಿದ್ದಾರೆ. ಸರ್ದಾರ್ ಮನಮೋಹನ್ ಸಿಂಗ್ ಅವರ ಪ್ರಾಮಾಣಿಕತೆ ಯಾವಾಗಲೂ ನಮಗೆ ಸ್ಫೂರ್ತಿಯಾಗಿದೆ. ವಿರೋಧಿಗಳಿಂದ ದಾಳಿಗೆ ಒಳಗಾದ್ರೂ ದೇಶ ಸೇವೆಗೆ ದೃಢವಾಗಿ ನಿಂತಿದ್ದರು. ರಾಜಕೀಯದ ಒರಟು ಜಗತ್ತಿನಲ್ಲಿ ವಿಶಿಷ್ಟವಾದ ಘನತೆ ಮತ್ತು ಸೌಮ್ಯ ವ್ಯಕ್ತಿಯಾಗಿದ್ರು. ಇನ್ನು ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್, ಭಾರತೀಯ ಸಾಗರೋತ್ತರ ಕಾಂಗ್ರೆಸ್ ಅಧ್ಯಕ್ಷ ಶ್ಯಾಮ್ ಪಿತ್ರೋಡಾ ಕಂಬನಿ ಮಿಡಿದಿದ್ದಾರೆ. Manmohan Singh ji is real icon of the Congress party and the country. Certainly Manmohan Singh ji actually changed the scenario of Indian economic situation. Totally appreciated. Doing morning, all the programs of the Congress party has been cancelled for 7 days. Nothing is, including our foundation celebration on 28th. He was a leader who believed in democracy, freedom, human rights. He believed in truth, trust, and understood that India's biggest challenge is income inequality. We had a job to lift millions of people below poverty line and build more of an inclusive society. He respected our diversity and he was committed to economic prosperity. ಇನ್ನು ಮನಮೋಹನ್ ಸಿಂಗ್ ನಿಧನದ ಸುದ್ದಿ ತಿಳಿತಾ ಇದ್ದಂತೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ದೆಹಲಿಯ ಏಮ್ಸ್ ಆಸ್ಪತ್ರೆಗೆ ಭೇಟಿ ನೀಡಿ ನಮನ ಸಲ್ಲಿಸಿದ್ರು. ಬ್ಯೂರೋ ರಿಪೋರ್ಟ್, ಟಿವಿ9.